ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಲಾಸ್ಟ್ ವಿಡಿಯೋನ ಕಂಟಿನ್ಯೂಷನ್ ಪಾರ್ಟ್ ಇರುತ್ತೆ. ಅದು ಪಾರ್ಟ್ 1, ಇದು ಪಾರ್ಟ್ 2. ಇದು ಪಾರ್ಟ್ 2 ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1ಅಲ್ಲಿ ಬೆಟ್ಟ ಹತ್ತಕ್ಕೆ ಎಂಟ್ರಿ ಟಿಕೆಟ್ ತೊಗೊತಾರಲ್ಲ, ಅಲ್ಲಿವರೆಗೂ ಇರುತ್ತೆ. ಅದು ಫ್ರೀಯಾಗಿ ಹೋಗಿರ್ತೀವಿ ನಮ್ಮ ಫ್ರೆಂಡ್ ಕಡೆಯಿಂದ. ಅದಾದಮೇಲೆ ನೆಕ್ಸ್ಟ್ ಅದರಿಂದ ಕಂಟಿನ್ಯೂಷನ್ ಇರುತ್ತೆ. ಮೇಲೆ ಹೋಗ್ತಾ ಇದ್ದರೆ ಸೆಂಟ್ರಲ್ ಒಂದು ಪಾಯಿಂಟ್ ಸಿಗುತ್ತೆ, ಅಲ್ಲಿ ಅದೆಲ್ಲ ಮುಂದೆ ವೀಡಿಯೋದಲ್ಲಿ ಬರುತ್ತೆ. ಮತ್ತು ಈ ರೋಡ್ಸ್ ಅದೇ ನಾವು ಎಲ್ಲಿ ಹೋಗ್ತಾ ಇರೋದಂದರೆ ಹಾರ್ಸ್ಲೆ ಹಿಲ್ಸ್. ಇದು ಇರೋದು ಆಂಧ್ರ ಮದನಪಲ್ಲಿ ನಿಯರ್ ಬೈ ಇರೋದು ಹಾರ್ಸ್ಲೆ ಹಿಲ್ಸ್ ಅಂದ್ಬಿಟ್ಟು ನೀವು ಗೂಗಲಲ್ಲಿ ಹಾಕಿದ್ರೇ ಬಂದುಬಿಡುತ್ತೆ. ಅದು ಹಂಗೆ ತೋರಿಸುತ್ತೆ ಗೂಗಲಲ್ಲಿ ಏನೇನು ಇದೆಯಲ್ಲ. ಮತ್ತು ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವಿಡಿಯೋ ಒಳಗೆ ಹೋಗಕ್ಕೆ ಮುಂಚೆ ಇಂಟ್ರೋ ಬರುತ್ತೆ, ಇಂಟ್ರೋ ನೋಡ್ಕೊಂಡು ಬನ್ನಿ. ಮತ್ತು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನನ್ನ ಚಾನಲ್ಗೆ ಹಂಗೆ ಸ್ವಲ್ಪ ಸಪೋರ್ಟು ಮಾಡಿ, ಅಂದರೆ ಲೈಕು, ಶೇರು, ಸಬ್ಸ್ಕ್ರೈಬು ಈ ಥರ ಎಲ್ಲ ಮಾಡಿದ್ರೆ ನಾನು ಕಂಟಿನ್ಯೂಷನಾಗಿ ವೀಡಿಯೋಸ್ ಹಾಕ್ತೀನಿ. ಈ ಸದ್ಯಕ್ಕೆ ವೀಡಿಯೋಸು ಒಂದು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಆಗ್ತಾಯಿದ್ದೀನಿ, ಶಾರ್ಟ್ಸ್ ಆಗ್ತಾಯಿದ್ದೀನಿ. ಬಟ್ ಫ್ಯೂಚರಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋನೇ ಕೊಡಬೇಕು ಅನ್ನೋ ಒಂದು ನನ್ನ ತಲೆಯಲ್ಲಿದೆ. ಬಟ್ ಆ ಥರ ಮಾಡಬೇಕಂದ್ರೆ ನನ್ನ ಸಪೋರ್ಟ್ ಮಾಡಿ. ಬನ್ನಿ, ಇಂಟ್ರೋ ನೋಡ್ಕೊಂಬನ್ನಿ, ಕಂಟಿನ್ಯೂ ಮಾಡ್ತೀನಿ. ಇಂಟ್ರೋ ನೋಡ್ಕೊಂಡು ಬಂದಿರ್ತೀರಾ. ಇಂಟ್ರೋ ಆದಮೇಲೆ ಮತ್ತೆ ರೋಡ್ಸ್ ಎತ್ತೋಸ್ತಾ ಇದ್ದಾನೆ ಏನೇನು ಅಂತ ಅನ್ಕೋಬಿಟ್ರೆ, ರೋಡ್ಸ್ ಒಂದು ಸ್ವಲ್ಪ ದೂರವರೆಗೂ ರೋಡ್ಸ್ ಇರುತ್ತೆ. ಬಟ್ ಅದಾದಮೇಲೆ ನಿಮಗೆ ಅಲ್ಲಿ ಸೆಂಟ್ರಲ್ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಚೆನ್ನಾಗಿದೆ. ಅಲ್ಲೂ ಫೋಟೋಶೂಟ್ಸು ಅದೆಲ್ಲ ಮಾಡ್ಬೋದು. ನಿಮ್ಗೆ ಅದು ಮುಂದೆ ನೋಡ್ತಾ ಗೊತ್ತಾಗುತ್ತೆ. ರೋಡ್ ಏನು ಆರಾಮಾಗಿರುತ್ತೆ, ಫ್ರೀ ಇರುತ್ತೆ. ತುಂಬ ಜನ ಎಲ್ಲ ಇರೋಲ್ಲ, ತುಂಬ ಜನ ಎಲ್ಲ ಬರೋಲ್ಲ ಇಲ್ಲಿಗೆ, ಯಾರೋ ಸ್ವಲ್ಪ ಜನ ಅಷ್ಟೇ ಬರೋದು. ರೋಡ್ಸ್ ಎಲ್ಲ ನಾವು ಹೋಗಿದ್ದ ಕಾರಲ್ಲಿ ಬ್ರೇಕ್ ಸ್ವಲ್ಪ ಕಮ್ಮಿ ಇತ್ತು, ಅಂದರೆ ಸೌಂಡ್ ಎಲ್ಲ ಬರ್ತಾಯಿತ್ತು, ಅಂದರೆ ಬ್ರೇಕ್ ಪ್ಯಾಡ್ ಹೋಗ್ಬಿಟ್ಟಿತ್ತು. ಬಟ್ ಆದರೂ ಆರಾಮಾಗಿ ನಿಧಾನಕ್ಕೆ ಹೋದ್ರಿ. ನನ್ನ ಪಕ್ಕದಲ್ಲಿ ಕುತ್ಕೊಂಡ್ರು ಹೇಳ್ತಾನೆ ಇದ್ದ, ನಿಧಾನಕ್ಕೆ ಹೋಗು, ಬ್ರೇಕ್ ಇಲ್ಲ ಸ್ವಲ್ಪ ಅಂತ. ಆದರೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ದವರು ಓಡಿಸ್ತಾರೆ. ಬ್ರೇಕ್ ಇತ್ತು ಅಂದರೆ ತುಂಬ ಇರಲಿಲ್ಲ, ಒಂದು ಲೆವೆಲ್ಗಿತ್ತು. ಯಾಕಂದರೆ ಅದು ಸರ್ವಿಸ್ ಬಿಡಬೇಕಾಗಿತ್ತು. ಸರ್ವಿಸ್ ಬಿಡೋಕ್ಕೆ ಮುಂಚೆ ಎತ್ಕೊಂಡ್ಬಂದ್ರಿ. ಇದು ಹೋಗಿದ ತಕ್ಷಣ ಈ ಟ್ರಿಪ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ಸರ್ವಿಸ್ ಬಿಟ್ಬಿಟ್ಟು ಬಂದುಬಿಟ್ರೆ ಅದೂ ಆಯಿತು. ಬ್ರೇಕೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಅದಾದಮೇಲೆ ಸರ್ವಿಸ್ ಇತ್ತು, ಬ್ರೇಕ್ ಪ್ಯಾಡ್ ಮಾತ್ರ ಹೋಗಿತ್ತು. ಮತ್ತು ಹಂಗೆ ಈ ಟ್ರಿಪ್ ಹಂಗೆ ಮುಗೀತು, ಚೆನ್ನಾಗಿ ಆಯಿತು. ನೋಡಿ ಇವಾಗ ಸೈಡ್ ವ್ಯೂ ಎಲ್ಲ ತೋರಿಸ್ತಾನೆ ನನ್ನ ಫ್ರೆಂಡು ತೇಜಸ್ ಅಂದ್ಬಿಟ್ಟು. ತೇಜಸ್ಸೇ ಗೋಪುರದಲ್ಲಿ ವಿಡಿಯೋ ಮಾಡ್ತಾಯಿದ್ದ. ಈ ಕಡೆ ಆನಂದ್ ಅವನ ಫೋನಲ್ಲಿ, ಈ ಕಡೆ ತೇಜಸ್ಸು. ಎರಡು ವೀಡಿಯೋನು ಹಂಗೇ ಹಾಕ್ತೀನಿ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು, ಎರಡು ಬರ್ತಾ ಇರ್ತೈತೆ. ಚೆಕ್ ಮಾಡಿ, ಮಸ್ತಾಗೈತೆ ರೋಡ್ ಮಾತ್ರ. ನೀವು ಈ ಪ್ಲೇಸ್ಗೆ ಫ್ರೆಂಡ್ಸ್ ಜೊತೆ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರ. ಊಟಿಗೆ ಹೋಗೋಕ್ಕಾಗಲ್ಲ, ಅಷ್ಟು ದೂರ ಆದರೆ ಇದೊಂದು ಅದರಲ್ಲಿ ಅರ್ಧ ಕಮ್ಮಿ ಕಿಲೋಮೀಟ್ರ್ ಇರುತ್ತೆ. ಅಲ್ಲಿ ಹೋಗಿ ನೋಡಿಕೊಂಡು ಊಟಿ ಥರನೇ ಒಂದು 20-30% ಊಟಿ ಥರನೇ ಇರುತ್ತೆ. ಹೋಗಿ ನೋಡಿಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಮತ್ತು ಇದಾದಮೇಲೆ ಒಂದು ಸೈಡ್ ವ್ಯೂ ಎಲ್ಲ ಬರುತ್ತೆ, ಅದೆಲ್ಲ ನೋಡಿ. ಎಲ್ಲ ಚೆನ್ನಾಗಿರ್ತದೆ. ಸ್ಲೋಗ ಬರ್ತಾರಾ ಎಲ್ಲ 40ಗೆ ಹೋಗ್ತಿರೋದಲ್ಲಿ. ನನ್ನ ಕಿವಿಯೆಲ್ಲ ಮುಚ್ಕೊಂತ ಇದ್ದೆ.
ನಾವಿವಾಗ ಹಾರ್ಸ್ಲಿ ಹಿಲ್ಸ್ ಇದಿರೋದು ಆಂಧ್ರ. ಇದನ್ನು ಆಂಧ್ರ ಊಟಿ ಅಂತಲೂ ಕರೀತಾರೆ. ನೋಡಿ ಒಂದು ನಿಮಿಷ, ರೋಡ್ ಹಿಂಗಿದೆ. ಇದು ರೋಡು ಕೆಳಗಡೆಯಿಂದ ಮೇಲೆ ಬರೋದು ಮತ್ತು ಹಿಂಗೆ ಮೇಲೆ ಹೋಗೋದು. ಇಲ್ಲೆಲ್ಲ ನೋಡಿ ಸ್ವಲ್ಪ ಊಟಿ, ಅದೇ ಇವಾಗ ಊಟಿ ಹೆಂಗೆ ಆ ಥರ ಇದನ್ನು ಒಂದು ಪ್ಲೇಸು. ಆಂಧ್ರ ತಮಿಳ್ನಾಡಲ್ಲಿ ಹೆಂಗೆ ಊಟಿ, ಇದ್ರ ಆಂಧ್ರದಲ್ಲಿ ಇದನ್ನು ಊಟಿ ಅಂತ ಕರೀತಾರೆ. ಮತ್ತು ನೋಡಿ ಹಂಗೆ ವ್ಯೂ ಚೆನ್ನಾಗೈತೆ. ನಾವಿಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ, ಅಲ್ಲಿ ಕೆಳಗಡೆ ಹೋಗೋಕ್ಕೆ. ನೋಡಿ ಜಾಗ ಚೆನ್ನಾಗಿದೆ, ಸಖತ್ತಾಗಿ ಫೋಟೋಶೂಟು ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ. ನೋಡಿ ನಾನು ಕೆಳಗಡೆ ನೋಡ್ಕೊಂಡು ಮೇಲೆ ನೋಡ್ಕೊಂಡು ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಒಂದು 5 ಜನ ಬಂದಿದ್ದಾರೆ. 5 ಜನ 4 ಜನ, ನಾನು ಸೇರಿ 5 ಮೆಂಬರ್ಸ್. ನೋಡಿ ಇವರೇ ನನ್ನ ಜೊತೆ ಬಂದವರು, ನಿಂತ್ಕೊಂಡು ಫೋಟೋ ಹಿಡಿತವ್ರೆ, ಝೂಮ್ ಆಗ್ತವ್ರೆ ಅಲ್ಲಿರೋರ್ನೆಲ್ಲ. ಇದೆಲ್ಲ ಇವಾಗ ಮಳೆಗೋ ಮಳೆಗೆ ಮತ್ತು ಅದಕ್ಕೆಲ್ಲ ಬಿಡೋಬಿಡುತ್ತೆ ಇಲ್ಲಿರೋ ಇದಕ್ಕೆ. ಭಯ ಬೇರೆ ಆಗ್ತೈತೆ, ಅದರಲ್ಲೂ ವಿಡಿಯೋ ಮಾಡೋಣ ಅಂತ ಸಾಕ್ಬಿಡ. ಹಲೋ ಫ್ಯಾಮ್, ಇದೇ ಹಾರ್ಸ್ಲಿ ಹಿಲ್ಸ್ನ ವ್ಯೂ ಪಾಯಿಂಟು. ನೋಡಿ ಇಲ್ಲೆಲ್ಲೋ ವಾಟರ್ ಫಾಲ್ಸ್ ಥರನೂ ಐತೆ, ಸೌಂಡ್ ಕೇಳಿಸ್ತೈತೆ, ಬಟ್ ನೀರೇ ಐತಾ ಇಲ್ಲ ಗೊತ್ತಿಲ್ಲ, ನೋಡ್ತೀವಿ. ನನ್ನ ಕ್ಯಾಮರಾ ಓಕೆ, ಕೈ ಇದು ಹೊಸ ಫೋನು ನಮ್ಮ ಫ್ರೆಂಡ್ದು S24 Ultra. ಇದ್ರಲ್ಲಿ ವ್ಲಾಗಿಂಗ್ ಹೆಂಗೆ ಮಾಡೋದು, ವ್ಲಾಗ್ ಮಾಡಿದ್ರೆ ಹೆಂಗೆ ಬರ್ತೈತೆ ಕ್ಲಾರಿಟಿ ಅಂತ ನೋಡೋಣ ಅಂತ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಅಂದ್ಕೊತೀನಿ. ಇದು ಫುಲ್ಲು ಹಾರ್ಸ್ಲಿ ಹಿಲ್ಸೇ, ನೋಡಿದ್ರೆ ಗೊತ್ತಾಗುತ್ತೆ. ಇದೇನಿಲ್ಲ, ಒಂದು ಊರು ಥರ ರೌಂಡ್ ಅಷ್ಟೇ. ಈ ರೌಂಡಲ್ಲೇ ಎಲ್ಲ ಫುಲ್ಲು ಹಿಲ್ಸು, ಮತ್ತು ಇಲ್ಲಿ ಒಂದು ಝೂ, ಚಿಕ್ಕ ಝೂ. ಎಲ್ಲ ಝೂ ಅಂದರೆ ತುಂಬ ಇದೆಲ್ಲ ಇಲ್ಲ, ಚಿಕ್ಕ ಝೂ ಮತ್ತು ನಾರ್ಮಲಾಗಿ ಇಲ್ಲಿ ರೆಸಾರ್ಟ್ ಸ್ಟೇ, ಅಷ್ಟೇ ಇಷ್ಟೇ ಎಲ್ಲ ಇದೆ. ಇರಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇನ್ನು ಹತ್ರ ಹೋದ್ಮೇಲೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಇವರಿಬ್ಬರು ನನ್ನ ಫ್ರೆಂಡ್ಸು, ಆನಂದ್ ತೇಜಸ್ ಅಂದ್ಬಿಟ್ಟು. ನೋಡಿ ಬೆಟ್ಟ, ಎಷ್ಟೊಂದು ಬೆಟ್ಟ ಐತೆ ಇಲ್ಲಿ, ಫುಲ್ಲು ಹಿಲ್ಸೆ. ಇಲ್ಲಿ ಬೆಟ್ಟ, ಇದು ಬೆಟ್ಟ, ಇಲ್ಲಿ ಏನೋ ಮಾಡ್ತಾವ್ರೆ ಕುತ್ಕೊಂಡು. ಇದು ಬೆಟ್ಟ, ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಆರಾಮಾಗಿ ಎಂಜಾಯ್ ಮಾಡ್ತಾವ್ರೆ, ನೋಡ್ಬೋದು. ನಾವು ಅಲ್ಲಿಗೆ ಹೋಗ್ತೀವಿ. ಆದರೆ ತುಂಬ ಜನ ಇಲ್ಲಿ ಎಣ್ಣೆ ಹೊಡೆಯೋಕ್ಕೆ ಬಂದವ್ರೆ. ಒಂದು ಬಾಟ್ಲ್ ಗೀಟ್ಲೆಲ್ಲ ಹೊಡೆದಾಕೈತಿ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಬಾಟ್ಲೆಲ್ಲ ಹೊಡೆದಾಕಿರೋದು. ಗಾಳಿ ಮಾತ್ರ ಮಸ್ತಾಗಿ ಬರ್ತೈತೆ. ಇದು ಆ್ಯಕ್ಚುಲಿ ಇದನ್ನು ಏನಂತ ಕರೀತಾರೆ ಇಲ್ಲಿ ಆಂಧ್ರದಲ್ಲಿರೋರು, ಆಂಧ್ರದಲ್ಲಿರೋ ಊಟಿ ಅಂತಾರೆ. ತಮಿಳ್ನಾಡಲ್ಲಿ ಊಟಿ ಐತಲ್ಲ, ಅದೇ ಥರ ಇದರಲ್ಲಿ ಆಂಧ್ರದಲ್ಲಿ ಒಂದು ಊಟಿ. ಬಟ್ ಆ ಥರ ಫೀಲೇ ಕೊಡ್ತೈತೆ ಲೈಟಾಗಿ. ಇವಾಗ ನಾವು ಒಂದ್ಸರಿ ಲಾಸ್ಟ್ ಟೈಮ್ ತಮಿಳ್ನಾಡಲ್ಲಿ ಇನ್ನೊಂದು ಮಿನಿ ಊಟಿ ಐತೆ ಅಂತ ಹೋಗಿದ್ರಲ್ಲ, ಅದೇ ಥರ ಇಲ್ಲಿ ಆಂಧ್ರದಲ್ಲಿ ಒಂದು ಊಟಿ. ಬಟ್ ಇದು ಏನು ಊಟಿನೋ ಗೊತ್ತಿಲ್ಲ, ಜಸ್ಟ್ ಆಂಧ್ರ ಊಟಿ ಅಂತ ಅಂದ್ಕೊಳ್ಳಿ ಅಷ್ಟೇ, ಅದೇ ಹೆಸರು. ಆದರೆ ಇದು ಹಾರ್ಸ್ಲಿ ಹಿಲ್ಸ್, ಇದಿರೋದು ಮದನಪಲ್ಲಿ ಹತ್ರ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಏನೋ ಮಾಡ್ತಾ ಅವರೇ ತಾತ ಮಗ ಇದ್ದಾರೆ ಅಷ್ಟೇ. ಅಲ್ಲಿ ನೋಡು, ತಾತ ಮೊಮ್ಮಗ ತಾನೇ ಇರೋರು. ಅಲ್ಲ, ನಾಮೇಲೆ ಹೇಳ್ದೆ ಇಲ್ಲ. ಎಲ್ಲರೂ ಕಾಣಿಸ್ತಾನೆ ಇಲ್ಲ. ಓ ಈ ಕಡೆನಾ, ನೋಡಿ ಇಲ್ಲಿ ಯಾರೋ ಹುಡುಗರೇ ಪಾಪ. ಇನ್ನ ಮೇಲೆ ಇಲ್ಲ, ಮತ್ತೆ ಮೇಲೆ ಹೋದ್ರು ಅದೇ, ಮತ್ತೆ ತಿರ್ಕೊಂಡು ಇಲ್ಲೇ ಬರ್ತೀವಂತೆ. ಇದೇ ವ್ಯೂ ಕಾಣಿಸಲ್ಲ ನೋಡಿ. ಇಲ್ಲಿ ನೋಡಿ ಫೋಟೋ ಹಿಡಿತವ್ರೆ. ಆ ಎಡ್ಜಲ್ಲಿ ನಿಂತ್ಕೊಂಡು ಫೋಟೋ ಹಿಡಿದ್ರೆ ಹಿಂಗೆ ಬಿದ್ಗಿದ್ದು ಹೋದ್ರೆ ರಿಸ್ಕಿ ಪ್ಲೇಸ್.
ಇನ್ನ ಕೆಳಗೆ ಐತೆ ಆದ್ರೂ ನೋಡು ಅಲ್ಲಿ ನೋಡು. ನೋಡಿ ಆನಂದ್ ಫೋಟೋಶೂಟ್ಸ್ ಸಾಕೇನ ಇಡ್ತಿಲ್ಲ ಅಂದರೆ ಮತ್ತೆ ಹಿಡಿಯೋಕೆ ಅಂತ ಅವನು ಚೆನ್ನಾಗಿ ಇಡ್ತಿಲ್ಲ ಅಂದರೆ ಮತ್ತೆ ಹಿಡಿಯೋಕೆ ಅಂತ ಇದೆಲ್ಲ ಹಾಕಿ ಹಾಕ್ಬಿಡ್ತೀನಿ ಮಚ್ಚ. ಏನು ಸೂಪರ್ ಬಿಡು ಮಚ್ಚ ಫೋಟೋಗ್ರಾಫರ್ ಮಚ್ಚ. ನೀನು ಸುಮ್ಮನೆ ಫೋಟೋಗ್ರಾಫರ್ ಆಗ್ಬಿಡಿ. MBA ಎಲ್ಲ ಬೇಡ, MBA ಬೇಡ, ಏನು ಬೇಡ. ಇವನೇ ಫೋಟೋಗ್ರಾಫರ್ ನಮ್ಮ ಗ್ಯಾಂಗಲ್ಲೇ, ಇವನೇ ದೊಡ್ಡ ಫೋಟೋಗ್ರಾಫರ್. ನನ್ನ ಫೋಟೋ ಎಲ್ಲ ಚೆನ್ನಾಗಿ ಹಿಡಿತಾನೆ ಬಸ್. ಎಲ್ಲಿ ಕಾಣ್ತಲ್ಲ ಇಲ್ಲ ನೋಡ ಚೆನ್ನಾಗಿ ಬರ್ತಿದೆ. ವೈಟಿಂಗ್ ಇದ್ರೆ ಅದೇ ಕಲೆ ಹಂಗೆ ಫಸ್ಟ್ ಇತ್ತಲ್ಲ ಆಪೋಸೇ ನಿಂತ್ಕೋ, ಚೆನ್ನಾಗಿತ್ತು. ತಿರುಗಿ ಕಡೆ ಫುಲ್ಲ ತಿರುಗು ಫುಲ್ಲು ಇರೋ ಹೋಗ್ಲಿ. ಇಲ್ಲಿ 2-3 ಹಿಡಿಯೋಣ. 1x ಹಿಡಿಯೋ 2x ಬೆಲ್ಟ್ ಶರ್ಟ್ ಅಟೆನ್ಷನ್ ಅದ್ರ ಎತ್ಕೊಂಡ್ಬಿಟ್ಟಿದೆ. ಫ್ಯಾಮಿಲಿ ನೋಡಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಇದು ಒಂದು ವ್ಯೂ ಪಾಯಿಂಟು. ಇಲ್ಲಿರೋದು ವ್ಯೂ ಪಾಯಿಂಟ್. ಇದು ಸನ್ರೈಸ್ ಪಾಯಿಂಟು, ಸನ್ಸೆಟ್ ಪಾಯಿಂಟ್ ಎರಡು ಮೇ ಬಿ. ಇಲ್ಲ ಸನ್ರೈಸ್ ಇರುತ್ತೆ, ಸನ್ಸೆಟ್ಟು ಇನ್ನೂ ಒಂದು ಕಡೆ ಇರುತ್ತೇನೋ. ಬಟ್ ನಾವು ನೋಡಿದ್ದವರೆಗೂ ಇಲ್ಲೇ ಪಾಯಿಂಟು, ಬೇರೆ ಯಾವುದು ಪಾಯಿಂಟ್ ಸಿಕ್ಕಿಲ್ಲ ನಮಗೆ. ಇದರಿಂದ ಇಲ್ಲಿ ಝೂ ಮತ್ತು ಅದೆಲ್ಲ ಐತೆ. ಅಲ್ಲೆಲ್ಲ ಹೋಗಿ ತೋರಿಸ್ತೀನಿ ಏನೈತೆ ಎತ್ತೈತೆ ಅಂತ, ಏನೇನೈತೆ, ಯಾವ ಅನಿಮಲ್ ಐತೆ, ಇಲ್ಲ ಬರ್ಡ್ ಐತೆ, ಇಲ್ಲ ಏನೈತೆ ಅದೆಲ್ಲ ಹೋಗಿ ತೋರಿಸ್ತೀನಿ. ನೋಡಿ ಮಸ್ತಾಗೈತೆ. ಇಲ್ಲಿ ಯಾರನ್ನ ಫ್ರೆಂಡ್ಸ್ ಜೊತೆ ಬಂದರೆ ಮಸ್ತಾಗಿ ಎಂಜಾಯ್ ಮಾಡಿ ಹೋಗ್ಬೋದು. ಆದರೆ ಏನು ಬೆಂಗಳೂರಿಂದ 3 to 4 hours ಆಗುತ್ತೆ ಬರೋಕ್ಕೆ. ವೈಟ್ ಫೀಲ್ಡಿಂದ ಕರೆಕ್ಟಾಗಿ 3 hours ಆಗುತ್ತೆ. ಬರ್ಬೋದು ಕಾರಲ್ಲಿ, ಗಾಡಿಯಲ್ಲಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಬರ್ರಿ. ತುಂಬ ಚೆನ್ನಾಗಿದೆ ಪ್ಲೇಸು, ಬಂದು ನೋಡ್ಕೊಂಡು ಹೋಗ್ರಿ. ನಾನು ಮುಂದಕ್ಕೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಾನು ಏನು ಮಾಡ್ತೀಯ ಗೊತ್ತಿಲ್ಲಲ್ಲ, ಅದಕ್ಕೆ ಸೌಂಡ್ ಮಸ್ತ್ ಬರ್ತಿದ್ದಲ್ಲ ಅದು. ಅದೇನು ಗೊತ್ತಾ, ಫೆದರ್ ಹಿಂಗಾಗುತ್ತಲ್ಲ ಅದು.